ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, ಲೇಟ್ ಆಯಿತು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಅದರಿಂದ ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಸ್ನಾನ ಮಾಡ್ಕೊಳ್ಳೋದಿತ್ತು. ಈಗಂತೂ ಇನ್ನೂ ಸಂಜೆ ಸ್ನಾನ ಶುರು ಮಾಡಿಲ್ಲ, ಬೆಳಿಗ್ಗೆ ಸ್ನಾನ ಇರೋದು. ಅದರಿಂದ ಹಬ್ಬ ಅಲ್ವಾ ಇವತ್ತು, ಅದರಿಂದ ನಾನೇ ಫಸ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎದ್ದು ಸ್ನಾನ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಒಂದು 5 ಇಲ್ಲಾಂದರೆ 5:30 ಈ ಟೈಮಲ್ಲಿ ನಾನು ಸ್ನಾನ ಮಾಡ್ಕೊಳ್ಳೋದು 3 ಡೇಸ್ಗೊಂದು ಸಲ. ಈಗ ಹಬ್ಬ ಅಲ್ವಾ, ಅದರಿಂದ ಒಂದು 5:30ಗೆ ಎದ್ದು ನಾನು ಸ್ನಾನ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಆಗಿದ್ದಾದಮೇಲೆ ಈ ರೀತಿ ಕೆಂಡನ ಕಾಯಿಸ್ತೀನಿ. ಕೂದಲೆಲ್ಲ ಹಸಿ ಇರುತ್ತಲ್ವ, ಅದೆಲ್ಲನೂ ಕೂಡ ನೀಟಾಗಿ ಡ್ರೈ ಆಗಬೇಕು. ಅದರಿಂದ ಸ್ವಲ್ಪ ಇದಕ್ಕೆ ಸಾಂಬ್ರಾಣಿ ಹಾಗೆಯೇ ಆಲ್ಮಡಿ ಅಂತ ಸಿಗುತ್ತೆ, ಎರಡೂ ಕೂಡ ಕಾಯ್ತಿರೋಂತಹ ಕೆಂಡದ ಮೇಲೆ ಹಾಕಿ ಈ ರೀತಿ ಹಬೆನ ತೊಗೊಳ್ತೀನಿ. ತುಂಬಾ ಚೆನ್ನಾಗಿ ಸ್ವೆಟ್ ಆಗ್ತೀನಲ್ಲ, ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕಿನ್ನೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಏಕೆಂದರೆ ಅದು ಬೇರ್ತೀವಲ್ಲ, ಅದು ನೀರಿನ ಅಂಶ ಎಲ್ಲ ಹೊರಗಡೆ ಬಂದಾಗ ಸ್ಕಿನ್ ಏನೋ ನ್ಯಾಚುರಲ್ ಆಗಿ ಕಲರ್ ಕಾಣಿಸುತ್ತೆ, ಹಾಗೆಯೇ ಸ್ಕಿನ್ನು ಗ್ಲೋ ಆಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಹೇರೆಲ್ಲ ಡ್ರೈ ಮಾಡ್ಕೊಳ್ಳೋದಿತ್ತು, ಮಾಡಿಕೊಂಡು ಹಾಗೆಯೇ ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ ಅಷ್ಟು ಹಬೆನ ಕೊಟ್ಕೊಂಡು, ಅದಾದಮೇಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಒಂದು 1/2 ಅವರ್ ಮಲ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ ಪಾಪು ಎದ್ದಿಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂತಂದರೆ ಪಾಪು ಹೇಳೋವರೆಗೂ ಹಾಗೆ ಮಲಗಿಬಿಡ್ತೀನಿ. ಅಂದರೆ ಬೆಳಿಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಈ ರೀತಿ ಕೆಂಡ ಕಾಯಿಸ್ಕೊಳ್ಳೋದ್ರಿಂದ ಏನೋ ಬೆಚ್ಚಗೆ ಚೆನ್ನಾಗಿರುತ್ತೆ. ಇನ್ನು ನನ್ನ ಸ್ನಾನ ಆದಮೇಲೆ ಅಮ್ಮ ಹಾಲು ಕರಿಯೋಕ್ಕೆ ಹೋಗ್ತಾರೆ. ಟೈಮ್ ಆಲ್ರೆಡಿ ನಾನು ಸ್ನಾನ ಆಗೋಷ್ಟೊತ್ತಿಗೆ ಒಂದು 6 o'clock ಆಗಿರುತ್ತೆ. ಅವರು ಕರೆಕ್ಟಾಗಿ ಅಷ್ಟೊತ್ತಿಗೆ ಹೋಗಿ ಹಾಲು ಕರಿಬೇಕು, ಡೈರಿಗೆ ಹಾಲು ಹಾಕೋದಿರುತ್ತೆ. ಅದರಿಂದ ನಾನು ಸ್ನಾನ ಮಾಡಿ ನನಗೆ ಬೆಡ್ಶೀಟೆಲ್ಲ ಒದಿಸಿ ಅವರು ಕೂಡ ಹಾಲು ಕರಿಯೋಕ್ಕೆ ಅಂತ ಅಂದ್ಬಿಟ್ಟು ಹೋದರು. ಇನ್ನು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು ಎದ್ದಾದಮೇಲೆ ನನ್ನ ಮಕ್ಳಿಗೆ ಇಬ್ರಿಗೂ ಕೂಡ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಾಕಿ ಸ್ನಾನ ಮಾಡಿಕೊಂಡ್ರೆ ಎಷ್ಟು ಏನೋ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ. ಅದಾದಮೇಲೆ ನನ್ನ ಚಿಕ್ಕ ಮಗಳಿಗೆ ಆಯಿಲ್ ಮಸಾಜ್ ಮಾಡಿ ಅವಳನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ನಾರ್ಮಲಾಗಿ 3 ಡೇಸ್ಗೊಂದು ಸಲ ಸ್ನಾನ ಮಾಡಿಸ್ತೀವಲ್ಲ, ಆವಾಗ ಪ್ರತಿ ಬಾರಿ ಅವಳಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು. ಇನ್ನು ನನ್ನ ಮಗಳಿಗೂ ಅಷ್ಟೇ ಅವಳಿಗೆ ಆಯಿಲ್ ಮಸಾಜ್ ಮಾಡಬೇಕು. ಅವಳು ಇನ್ನೂ ಮಲಗಿದ್ಲು, ಅದರಿಂದ ಅಷ್ಟೊತ್ತಿಗೆ ಸ್ವಲ್ಪ ಬ್ರೆಡ್ಡು ಮತ್ತು ಕಾಫಿನ ಇಲ್ಲಿ ತೊಗೊಳ್ತಾ ಇದ್ದೀನಿ. ಯುಗಾದಿ ಹಬ್ಬದಲ್ಲಿ ಎಡೆ ಹಾಕೋವರೆಗೂ ಯಾರೂ ಕೂಡ ಊಟನ ಮಾಡಲ್ಲ. ಅದಕ್ಕೋಸ್ಕರ ಇನ್ನು ನಾನು ಈ ಟೈಮಲ್ಲಿ ಹೊಟ್ಟೆ ಹಸ್ಕೊಂಡಿರೋದಕ್ಕಾಗಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಕಾಫಿ ಹಾಗೆಯೇ ಸ್ವಲ್ಪ ಬ್ರೆಡ್ಡನ್ನು ತಗೊಳ್ತಾ ಇದ್ದೀನಿ. ಬ್ರೆಡ್ ಸ್ವಲ್ಪ ಡೈಜೆಷನ್ ಆಗೋದು ಲೇಟ್ ಅಲ್ವಾ, ಅದರಿಂದ ಒಂದು ಸ್ವಲ್ಪ ಬ್ರೆಡ್ಡನ್ನು ತಿಂದ್ಕೊಂಡೆ ಊಟ ಆಗೋಷ್ಟೊತ್ತಿಗೆ ಅಲ್ಲಿವರೆಗೂ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಮತ್ತು ಬ್ರೆಡ್ ತಿಂದಮೇಲೆ 1 hour ಬಿಟ್ಕೊಂಡು ಸ್ವಲ್ಪ ಹಾಲನ್ನು ಕೂಡ ಕುಡಿದಿದ್ದೆ. ಅದಾದಮೇಲೆ ಇಲ್ಲಿ ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ. ಇವಳಿಗೂ ಕೂಡ ಅಷ್ಟೇ ಎಣ್ಣೆ ಸ್ನಾನ ಮಾಡಿಸಿದ್ದೆ. ಏನಾಯಿತು ಅಂದರೆ, ನಾನು ಯುಗಾದಿ ಹಬ್ಬದ ದಿನವೇ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ, ಎಣ್ಣೆ ಸ್ನಾನ ಮಾಡಿಸೋದು ಎಲ್ಲನೂ ಕೂಡ. ಆದರೆ ಅಲ್ಲಿ ಏನಂತಂದರೆ, ಎಣ್ಣೆ ಸ್ನಾನ ಮಾಡಿಸೋದನ್ನ ವೀಡಿಯೋ ಮಾಡ್ಕೊಂಡಿದ್ದಾಗ ಅದು ಸ್ವಲ್ಪ ರಿಸ್ಟ್ರಿಕ್ಷನ್ ಬಂತು, ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು. ಅದರಿಂದ ಆ ಕ್ಲಿಪ್ನ ಇಲ್ಲೂ ಹಾಕಿದ್ರೆ ಈ ವಿಡಿಯೋಗೂ ಕೂಡ ರಿಸ್ಟ್ರಿಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾಯಿಲ್ಲ. ಡೈರೆಕ್ಟಾಗಿ ಅವಳನ್ನ ರೆಡಿ ಮಾಡ್ತಿರೋಂಥದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇನ್ನು ಅವಳಿಗಂತೂ ಫುಲ್ ಖುಷಿಯಾಗಿತ್ತು ಎಣ್ಣೆ ಸ್ನಾನ ಮಾಡಿಸ್ತಾ ಇರೋದು ಅಂತ ಹೇಳ್ಬಿಟ್ಟು. ಅದರಿಂದ ಮಕ್ಳಿಗೂ ಕೂಡ ಅಷ್ಟೇ ಒಳ್ಳೆಯದು. ಅಂದರೆ ಪ್ರತಿ ಸಲ ಸ್ನಾನ ಮಾಡಿದಾಗಲೂ ಅಲ್ಲದಿದ್ರೂ ಒಂದು 15 ಡೇಸ್ಗೊಂದು ಸಲನೋ ಅಥವಾ 1 ಮಂತ್ಗೊಂದು ಸಲನಾದರೂ ಆಯಿಲ್ ಮಸಾಜ್ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ಬಾಡಿಗೂ ಅಷ್ಟೇ ತಂಪಾಗುತ್ತೆ. ಹಾಗೆಯೇ ಅವ್ರಿಗೂ ಕೂಡ ಬಾಡಿ ಏನು ಚೆನ್ನಾಗಿ ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ. ಅದಾದಮೇಲೆ ನನ್ನ ಮಗಳನ್ನ ರೆಡಿ ಮಾಡಿಸಿದ್ದಾದಮೇಲೆ ಈಗ ಅವಳು ಕೂಡ ಪಾಪು ಎದ್ಲು. ಅವಳಿಗೆ ಸ್ವಲ್ಪ ಫೀಡ್ ಮಾಡಿ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಅದಾದಮೇಲೆ ಅವಳನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೆ ಬಿಟ್ಟೆ. ಅದಾದಮೇಲೆ ಅಮ್ಮ ಎಲ್ಲರಿಗೂ ಕೂಡ ಅಡುಗೆನ ರೆಡಿ ಮಾಡ್ತಾಯಿದ್ರು. ಈಗ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡಾದ್ಮೇಲೆ ಇನ್ನು ನನ್ನ ಮಗಳಿಗೂ ತಲೆ ಕೂದಲು ಸ್ವಲ್ಪ ಹಾರಿರಲಿಲ್ಲ ಅಲ್ವಾ, ಅದೆಲ್ಲನೂ ಕೂಡ ಡ್ರೈ ಮಾಡಿ ಅವಳನ್ನು ಕೂಡ ರೆಡಿ ಮಾಡಿಸ್ದೆ. ಏನಂತಂದರೆ ನನ್ನ ಹಸ್ಬೆಂಡ್ ಮನೆ ನನ್ನ ಮನೆ ಎರಡೂ ಒಂದೇ ಊರು, ಅದರಿಂದ ಅವಳನ್ನು ರೆಡಿ ಮಾಡಿ ನಮ್ಮ ಮನೆಗೆ ಕಳಿಸ್ದೆ ಅವಳನ್ನು. ಇಲ್ಲಿ ನಮ್ಮಮ್ಮ ಅಡುಗೆ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟಿಗೆ ಒಬ್ಬಿಟ್ಟು, ಯುಗಾದಿ ಹಬ್ಬ ಅಂತ ಹೇಳಿದರೆ ನೆನಪಾಗೋದೇ ಒಬ್ಬಿಟ್ಟಲ್ವ. ಫಸ್ಟಿಗೆ ಒಬ್ಬಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಕಡಲೆಬೇಳೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿದ್ರು, ಅದನ್ನು ಇಲ್ಲಿ ರುಬ್ಕೊಳ್ತಾ ಇದ್ದಾರೆ. ಇನ್ನು ಅಡುಗೆನೂ ಕೂಡ ಅಷ್ಟೇ ಎಲ್ಲನೂ ಒಬ್ಬರೇ ರೆಡಿ ಮಾಡಿ ಮಾಡ್ಕೊಳ್ತಾ ಇದ್ದಾರೆ. ಪಲ್ಯ ಹಾಗೆಯೇ ಸಾಂಬಾರು ಜೊತೆಗೆ ಪಾಯಸ ಎಲ್ಲನೂ ಕೂಡ ಮಾಡ್ತಾಯಿದ್ದಾರೆ.
ಏನು ಅಡುಗೆ ಪಾಡ್ಗೆ ಅಡುಗೆ ಎಲ್ಲ ಆಗ್ತಾಯಿತ್ತಲ್ವ, ಅಷ್ಟರಲ್ಲಿ ಇನ್ನೇನು ಅಡುಗೆ ಎಲ್ಲ ಮುಗಿಯೋಂಥ ಟೈಮ್ ಬಂತು. ಆ ಟೈಮಲ್ಲಿ ಈಗ ಎಡೆ ಇಡೋಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಸ್ವಲ್ಪ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಅಷ್ಟು ಕೆಲಸ ಮಾಡೋಕ್ಕೆ ಹೋಗಲ್ಲ, ಅದರಿಂದ ಸ್ವಲ್ಪ ಫ್ರೂಟ್ಸ್ಗಳಿತ್ತು ಅದನ್ನಾದರೂ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಏನು ಕೆಲಸನೂ ಮಾಡ್ತಿರ್ಲಿಲ್ಲ ಪಾಪ, ಅಮ್ಮ ಒಬ್ಬರೇ ಎಲ್ಲನೂ ಮಾಡ್ತಿದ್ರು. ನಾವು ಸುಮ್ಮನೆ ಆಟ ಆಡ್ಕೊಂಡು ಎಡೆ ಹಾಕಿದ ತಕ್ಷಣ ಕುತ್ಕೊಂಡು ಊಟ ಮಾಡೋದು. ಪೂಜೆ ಆಗಿದ ತಕ್ಷಣ ಎಡೆ ಮುಂದೆ ಇಟ್ಟಿರೋಂತಹ ತಿಂಡಿ ಎಲ್ಲನೂ ಕೂಡ ಯಾವುದು ಫೇವ್ರೇಟ್ ಆಗಿರುತ್ತೆ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ತಿನ್ನಿ ಅಂತ ಮನೇಲಿ ಎಲ್ಲರೂ ಹೇಳ್ತಿದ್ರು. ಆಗ ನಮಗೆ ಫೇವ್ರೇಟ್ ಯಾವುದಾಗಿರುತ್ತೆ ಅದನ್ನು ತೊಗೊಂಡು ತಿಂತಾಯಿದ್ವಿ. ಆಲ್ಮೋಸ್ಟು ನಾನಂತೂ ಏನಾದರೂ ಫ್ರೂಟ್ಸಲ್ಲಿ ಕಲ್ಲಂಗಡಿ ಹಣ್ಣು ಇಟ್ಟಿದ್ರೆ ಅಥವಾ ಸೌತೆಕಾಯಿ ಇಟ್ಟಿದ್ರೆ ಇಲ್ಲ ಹಪ್ಪಳ ಸಂಡಿಗೆ ಇದಷ್ಟೇ ನಾನು ತೊಗೊಂಡು ತಿಂತಾಯಿದ್ದು, ಏಕೆಂದರೆ ಅದಷ್ಟೇ ನನಗೆ ಫೇವ್ರೇಟ್ ಆಗಿರ್ತಿದ್ದದ್ದು. ನೀವು ಏನು ತೊಗೊಂಡು ತಿಂತಾಯಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಮ್ಮ ಎಲ್ಲನೂ ಕೂಡ ರೆಡಿ ಮಾಡಿದರು ಅಡುಗೆನ. ಇನ್ನು ನಮ್ಮ ಆಂಟಿ ಬಂದ್ಬಿಟ್ಟು ಒಬ್ಬಿಟ್ಟನ್ನ ತಡ್ತಾಯಿದ್ದಾರೆ, ಒಬ್ಬಿಟ್ಟೆಲ್ಲ ಮಾಡ್ತಾಯಿದ್ದಾರೆ. ಇನ್ನು ಒಂದು ಕಡೆ ಒಡೆನೂ ಕೂಡ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಇನ್ನು ಇದು ಬಂದು ಒಬ್ಬಿಟ್ಟಿನ ಸಾಂಬಾರು. ಒಬ್ಬಿಟ್ಟು ಮಾಡಿರ್ತೀವಲ್ಲ ಅದನ್ನೇ ಕಾಯಿಸಿ ಸಾಂಬಾರು ಮಾಡ್ತಾರೆ. ಇದ್ರ ಜೊತೆಗೆ ಕೂಟ್ ಪಲ್ಯನ ಮಾಡಿದ್ದಾರೆ, ತರಕಾರಿಗಳು ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿ ತರಕಾರಿ ಪಲ್ಯನ ಮಾಡಿದ್ದಾರೆ. ಹಾಗೆಯೇ ಚಟ್ನಿ ಜೊತೆಗೆ ಬಾತ್ ಮಾಡ್ತಾರೆ. ಕೆಲವೊಂದು ಕಡೆ ಕೆಲವೊಂದು ಅಡುಗೆಗಳೆಲ್ಲ ಅವ್ರವ್ರಿಗೆ ಯಾವುದು ಅಭ್ಯಾಸ ಆಗಿರುತ್ತೆ ಅದನ್ನು ಮಾಡ್ತಾರೆ. ಕೆಲವರು ನಾನ್ ವೆಜ್ ಕೂಡ ಎಡೆಯಲ್ಲಿ ಇಡ್ತಾರೆ. ಯಾವಾಗಲೂ ಅಷ್ಟೇ ಇಲ್ಲಿ ವೆಜ್, ನಮ್ಮ ಮನೇಲಿ ಮಾಡೋವಂಥದ್ದು ವೆಜ್ಜೇ. ಅದರಿಂದ ಇಷ್ಟು ಅಡುಗೆನ ಮಾಡಿದ್ದಾರೆ. ಇನ್ನು ಪೂಜೆಗೆ ದೇವ್ರ ಮನೆಯಲ್ಲೂ ಕೂಡ ಕ್ಲೀನ್ ಮಾಡಿ ದೇವ್ರ ಮನೇಲಿ ಫಸ್ಟು ಪೂಜೆನ ಮಾಡಿಕೊಂಡ್ರು, ದೀಪ ಎಲ್ಲನೂ ಕೂಡ ಹಚ್ಚಿ. ಅದಾದಮೇಲೆ ಎಡೆಗೆ ಮಾಡಿರೋಂತಹ ಅಡುಗೆ ಎಲ್ಲನೂ ಕೂಡ ಇಟ್ಟು, ಫ್ರೂಟ್ಸ್ಗಳೆಲ್ಲನೂ ಕೂಡ ಇಟ್ಟು ಎಲ್ಲರೂ ಕೂಡ ಪೂಜೆನ ಮಾಡಿದ್ವಿ. ಪೂಜೆ ಎಲ್ಲ ಅದಾದಮೇಲೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇದ್ದು, ಅದಾದಮೇಲೆ ಬಂದು ಮತ್ತೆ ಡೋರ್ನ ತಟ್ಟಿ ಅದಾದಮೇಲೆ ಒಳಗಡೆ ಬಂದು ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಊಟನ ಮಾಡ್ತೀವಿ. ಈಗ ನೋಡ್ತಾ ಇರ್ಬೋದು ಹಪ್ಪಳ, ವಡೆ, ತರಕಾರಿ ಪಲ್ಯ, ಹಾಗೆಯೇ ಬಾತು ಮತ್ತು ಚಟ್ನಿ, ಇಷ್ಟು ಈ ಊಟ ಆಗಿದ್ದು ಯುಗಾದಿ ಹಬ್ಬದ್ದು. ಹಾಗೆಯೇ ನಾನು ಲಾಸ್ಟ್ ವ್ಲಾಗಲ್ಲಿ ಫಸ್ಟ್ ಮಂತ್ದು ಫೋಟೋಶೂಟ್ ಮಾಡಿ ತೋರಿಸಿದ್ದೆ ಅಲ್ವಾ, ಇದು ಬಂದು ಸೆಕೆಂಡ್ ಮಂತ್ ಫೋಟೋಶೂಟು. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕ್ಲಿಪ್ಪನ್ನ ಇಲ್ಲಿ ಹಾಕಿದ್ದೀನಿ. ಚೆನ್ನಾಗಿದೆ, ನೀವು ಕೂಡ ಮನೇಲಿ ಪಾಪು ಇದ್ದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಫೋಟೋಶೂಟ್ ಮಾಡಿರೋಂಥ ಫೋಟೋಸ್ಗಳನ್ನ ಮುಂದೆ ಯಾವಾಗಲಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಖಂಡಿತ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.